ನಟಿ ಕೃಷಿ ತಾಪಂಡ ಅವರ ಸ್ನೇಹಿತ ವೈಶಾಖ್ ಉಪಾಧ್ಯಾಯ ಕೃಷಿಯವರ ಮನೆಯಲ್ಲೇ ಸಾವಿಗೆ ಶರಣಾಗಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳಾದ ಬೆನ್ನಲ್ಲೇ ಏನೆಲ್ಲ ಚರ್ಚೆಗಳಾಯಿತು ಅನ್ನೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗಮನಿಸ್ತಾನೆ ಇರ್ತೀರಾ. ಇದರ ಬೆನ್ನಲ್ಲೇ ಎಲ್ಲರಲ್ಲಿರುವಂತಹ ಒಂದು ಕುತೂಹಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಯವರು ಯಾವ ರೀತಿ ರಿಯಾಕ್ಟ್ ಮಾಡಬಹುದು, ಯಾವ ರೀತಿ ಕ್ಲಾರಿಟಿಯನ್ನ ಕೊಡ್ತಾರೆ ಅಂತ. ಇದೀಗ ಸ್ವತಃ ಕೃಷಿಯವರೇ ಸೋಷಿಯಲ್ ಮೀಡಿಯಾದ ಮೂಲಕ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಸುದೀರ್ಘವಾದಂತಹ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಅತ್ಯಂತ ಭಾವನಾತ್ಮಕವಾದಂತಹ ಪೋಸ್ಟ್ ಅದು. ಬನ್ನಿ ಹಾಗಾದ್ರೆ ಆ ಪೋಸ್ಟ್ ನಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಾನು ಇಂಥದ್ದನ್ನ ಬರೆಯಬೇಕಾಗುತ್ತದೆ ಎಂದು ಎಂದಿಗೂ ಊಹಿಸಿರಲಿಲ್ಲ. ಇದನ್ನ ಬರೆಯಲು ಅಥವಾ ಜಗತ್ತಿನ ಮುಂದೆ ಹಂಚಿಕೊಳ್ಳಲು ನನ್ನಲ್ಲಿ ಯಾವ ಶಕ್ತಿಯೂ ಇಲ್ಲ, ಮಾನಸಿಕ ಧೈರ್ಯವೂ ಇಲ್ಲ. ಇಂತಹ ಸಮಯದಲ್ಲಿ ನಾನು ಕೊನೆಯದಾಗಿ ಬಯಸಿದ್ದೆ ಸಾರ್ವಜನಿಕವಾಗಿ ಹೇಳಿಕೆ ನೀಡೋದಾಗಿತ್ತು. ಆದರೆ ನನ್ನ ಮೇಲೆ, ನನ್ನ ಸ್ನೇಹಿತರ ಮೇಲೆ ಹಾಗೂ ನಮ್ಮ ಕುಟುಂಬಗಳ ಮೇಲೆ ನಿರಂತರವಾಗಿ ಬರ್ತಾ ಇರೋ ಒತ್ತಡ, ಊಹಾಪೋಹಗಳು ಮತ್ತು ಪದೇ ಪದೇ ಕೇಳಲಾಗ್ತಾ ಇರೋ ಪ್ರಶ್ನೆಗಳ ಕಾರಣದಿಂದ ನಾನು ಇದನ್ನ ಮಾಡಬೇಕಾಗಿದೆ. ನಾವು ಊಹಿಸಲು ಆಗದಂತ ನಷ್ಟವನ್ನ ಸಹಿಸಿಕೊಂಡು ಬದುಕಲು ಪ್ರಯತ್ನಿಸ್ತಾ ಇರೋ ಈ ಸಮಯದಲ್ಲಿ ಅದನ್ನ ಎಲ್ಲರಿಗೂ ವಿವರಿಸಬೇಕೆಂಬ ಪರಿಸ್ಥಿತಿಯೂ ಎದುರಾಗಿದೆ. ಕಳೆದ ಕೆಲವು ದಿನಗಳು ನನ್ನ ಜೀವನವನ್ನ ನಾನು ಎಂದಿಗೂ ಊಹಿಸದ ರೀತಿಯಲ್ಲಿ ಬದಲಾಯಿಸಿವೆ. ಈ ಎಲ್ಲ ಘಟನೆಗಳ ನಡುವೆ ನನ್ನ ಹೃದಯಕ್ಕೆ ತುಂಬಾ ಹತ್ತಿರವಾಗಿದ್ದ ಒಬ್ಬರನ್ನ ಕೂಡ ನಾನು ಕಳೆದುಕೊಂಡಿದ್ದೇನೆ. ಯಾವಾಗಲೂ ನನ್ನ ಜೊತೆಯಲ್ಲಿದ್ದು ನನ್ನನ್ನ ಕಾಪಾಡಿ ಯಾವುದೇ ಸ್ವಾರ್ಥವಿಲ್ಲದೆ ಪ್ರೀತಿ ಮತ್ತು ಕರುಣೆಯಿಂದ ನನ್ನನ್ನ ನೋಡಿಕೊಂಡ ವ್ಯಕ್ತಿಯನ್ನ, ಅವರನ್ನ ಕಳೆದುಕೊಂಡಿರೋದು ಮಾತುಗಳಲ್ಲಿ ವರ್ಣಿಸಲಾಗದಂತಹ ಖಾಲಿತನವನ್ನ ನನ್ನ ಬದುಕಿನಲ್ಲಿ ಬಿಟ್ಟು ಹೋಗಿದೆ. ಈ ನಷ್ಟವನ್ನ ನಾನು ಎಂದಾದರೂ ಸಂಪೂರ್ಣವಾಗಿ ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತದೆಯೇ ಅನ್ನೋದು ನನಗೆ ತಿಳಿದಿಲ್ಲ. ಬಹಳ ಸಮಯದಿಂದ ನೋವನ್ನ ಹೊತ್ತು ಬದುಕುತ್ತಿದ್ದೇನೆ. ಈಗ ಮತ್ತೊಮ್ಮೆ ಊಹಿಸಲು ಆಗದಂತ ಮತ್ತೊಂದು ಭಾರೀ ನಷ್ಟವನ್ನ ಎದುರಿಸುತ್ತಿದ್ದೇನೆ. ಈ ಪ್ರಯಾಣದಲ್ಲಿ ನನ್ನ ಅಸ್ತಿತ್ವದ ಕೆಲವು ಭಾಗಗಳನ್ನೇ ಕಳೆದುಕೊಂಡಂತಾಗಿದೆ. ಇದನ್ನೆಲ್ಲ ಇನ್ನಷ್ಟು ಕಠಿಣವಾಗಿಸಿರೋದು ಅಂದ್ರೆ ಈ ದುಃಖವನ್ನ ಅನುಭವಿಸಲು ಅಥವಾ ಅದನ್ನ ಜೀರ್ಣಿಸಿಕೊಳ್ಳಲು ನನಗೆ ಸಮಯವೂ ಸಿಕ್ಕಿಲ್ಲ, ಅವಕಾಶವೂ ದೊರಕಿಲ್ಲ. ಬದಲಾಗಿ ಅವರ ಕುಟುಂಬ, ಸ್ನೇಹಿತರು ಮತ್ತು ಆತ್ಮೀಯರು ಈ ಊಹಿಸಲು ಆಗದ ನಷ್ಟವನ್ನ ಸಹಿಸಿಕೊಳ್ಳಲು ಪ್ರಯತ್ನಿಸ್ತಾ ಇರುವಾಗ ನಿರಂತರ ಊಹಾಪೋಹಗಳು, ಆಧಾರರಹಿತ ಕಲ್ಪನೆಗಳು ಹಾಗೂ ಒಬ್ಬರ ಸಾವನ್ನ ಕೇವಲ ಒಂದು ಸುದ್ದಿಯಾಗಿ ಅಥವಾ ಕಥೆಯಾಗಿ ತೋರಿಸುವ ಪ್ರಯತ್ನಗಳು ನಡೀತಾ ಇವೆ. ಕೆಲ ಮಾಧ್ಯಮಗಳು ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಗೌರವಯುತವಾಗಿ ವರ್ತಿಸಿದ್ರು, ಕೆಲವು ಮಾಧ್ಯಮಗಳು ಇನ್ನೂ ಪ್ರತಿಕ್ರಿಯೆ ಪಡೆಯುವ ಉದ್ದೇಶದಿಂದ ಪ್ರಚೋದಿಸುತ್ತಿವೆ. ಅವರು ಮೊದಲು ಕೇಳಿದ ಪ್ರಶ್ನೆ ನಿಮ್ಮ ಪ್ರತಿಕ್ರಿಯೆ ಏನು ಎಂಬುದಾಗಿತ್ತು. ನೀವು ಚೆನ್ನಾಗಿದ್ದೀರಾ ಅಥವಾ ಈ ಪರಿಸ್ಥಿತಿಯನ್ನ ಹೇಗೆ ಎದುರಿಸುತ್ತಿದ್ದೀರಿ ಅಂತ ಕೇಳೋದಲ್ಲ. ನಾನು ಈ ಮಾತುಗಳನ್ನ ಒಬ್ಬ ವ್ಯಕ್ತಿಗೆ ಅಥವಾ ಒಂದೇ ಮಾಧ್ಯಮದ ವೇದಿಕೆಗೆ ಉದ್ದೇಶಿಸಿ ಹೇಳ್ತಾ ಇಲ್ಲ. ಸತ್ಯವೇನು ಎಂಬುದನ್ನ ತಿಳಿಯದೆ ತಮ್ಮ ನಡೆ ನುಡಿಗಳ ಹಿಂದೆ ಉಳಿದಿರುವವರ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತವೆ ಎನ್ನುವುದನ್ನ ಅರ್ಥ ಮಾಡಿಕೊಳ್ಳದೆ ಉತ್ತರಗಳನ್ನ ಹುಡುಕುತ್ತಲೇ ಇರುವ ಎಲ್ಲರಿಗೂ ಇದನ್ನ ಹೇಳುತ್ತಿದ್ದೇನೆ. ದುಃಖದಲ್ಲಿರುವ ಯಾವುದೇ ವ್ಯಕ್ತಿಯು ತನ್ನ ನೋವನ್ನ ಸಮರ್ಥಿಸಿಕೊಳ್ಳಬೇಕಾದ ಪರಿಸ್ಥಿತಿ ಎಂದಿಗೂ ಬರಬಾರದು. ನನಗಾಗಿ ಪ್ರಾರ್ಥಿಸ್ತಾ ಇರೋ ಎಲ್ಲರಿಗೂ, ನನ್ನ ಯೋಗಕ್ಷೇಮವನ್ನ ವಿಚಾರಿಸಿದವರಿಗೆ, ನನ್ನ ಸ್ನೇಹಿತರ ಮೂಲಕ ನನ್ನನ್ನ ಸಂಪರ್ಕಿಸಲು ಪ್ರಯತ್ನಿಸಿದವರಿಗೆ ಹಾಗೂ ಪ್ರೀತಿ, ಕಾಳಜಿ ಮತ್ತು ಸಾಂತ್ವನದಿಂದ ತುಂಬಿದ ಸಂದೇಶಗಳನ್ನ ಕಳುಹಿಸಿದ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಕ್ಷಣದಲ್ಲಿ ನಿಮಗೆ ಪ್ರತಿಕ್ರಿಯಿಸುವಷ್ಟು ಶಕ್ತಿ ನನ್ನಲ್ಲಿ ಇಲ್ಲದಿರಬಹುದು, ಆದರೆ ನಿಮ್ಮ ಪ್ರೀತಿ, ಕಾಳಜಿ ಮತ್ತು ಬೆಂಬಲವನ್ನ ನಾನು ಸ್ಪಷ್ಟವಾಗಿ ಅನುಭವಿಸುತ್ತಿದ್ದೇನೆ. ಅದಕ್ಕೆ ನಾನು ಹೃತ್ಪೂರ್ವಕವಾಗಿ ಕೃತಜ್ಞಳಾಗಿದ್ದೇನೆ. ನನ್ನ ಸ್ನೇಹಿತರು ನನ್ನ ಜೊತೆಗಿದ್ದಾರೆ. ನನ್ನಲ್ಲಿ ಉಳಿದಿರುವ ಅಲ್ಪ ಶಕ್ತಿಯೊಂದಿಗೆ ನಡೆದಿರುವ ಎಲ್ಲವನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಈ ದುಃಖವನ್ನ ನಿಧಾನವಾಗಿ ಸ್ವೀಕರಿಸಲು ನಾನು ಪ್ರಯತ್ನಿಸುತ್ತಿದ್ದೇನೆ. ನಾನು ಯಾವಾಗಲೂ ನಂಬಿಕೊಂಡು ಬಂದಿರುವ ಒಂದು ವಿಷಯವಿದ್ರೆ ಅದು ಇದಾಗಿದೆ. ನೀವು ಯಾರ ಮುಖದಲ್ಲಿ ನಗುವನ್ನ ಮೂಡಿಸಲು ಸಾಧ್ಯವಾಗದಿದ್ರೂ ಅವರ ಕಣ್ಣೀರಿಗೆ ಕಾರಣವಾಗಬೇಡಿ. ನೀವು ಯಾರಿಗಾದ್ರೂ ಬದುಕಲು ಒಂದು ಕಾರಣ ನೀಡಲು ಸಾಧ್ಯವಾಗದಿದ್ರೂ ಅವರ ಆಸೆಯನ್ನ ಕಳೆದುಕೊಳ್ಳಲು ಕಾರಣರಾಗಬೇಡಿ. ಕೈ ಮುಗಿದು ಈ ಎಲ್ಲರಲ್ಲೂ ನನ್ನ ವಿನಮ್ರ ಮನವಿ, ಅವರು ಶಾಂತಿಯಿಂದ ಚಿರನಿದ್ರೆ ಮಾಡಲಿ. ಅವರ ಕುಟುಂಬಕ್ಕೆ, ಅವರ ಸ್ನೇಹಿತರಿಗೆ ಮತ್ತು ನಮ್ಮೆಲ್ಲರಿಗೂ ಈ ದುಃಖವನ್ನ ಶಾಂತಿಯಿಂದ ಅನುಭವಿಸಲು ಅವಕಾಶ ಕೊಡಿ. ದಯವಿಟ್ಟು ಮಾನವೀಯತೆಯನ್ನ ಮತ್ತು ಕರುಣೆಯನ್ನ ಆಯ್ಕೆ ಮಾಡಿ. ನಾನು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ಇದೆಲ್ಲ ನಿಲ್ಲಿಸಿ.